ಈ ಕಲಿಯುಗದಲ್ಲಿ ನಮಗೆ ಅವಶ್ಯಕತೆ ಇದ್ದಾಗ ದೂರವಾಗಿ, ತಮಗೆ ಅವಶ್ಯಕತೆ ಇದ್ದಾಗ ಹತ್ತಿರವಾಗುವಂತಹ ಅವರೇ ಬಹಳ ಜನ. ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ವಿಚಾರ ಮಾಡಿದೆ. ನೋಡಿ, ನಮ್ಮ ಅವಶ್ಯಕತೆ ಇದ್ದಾಗ ಅವ್ರು ದೂರ ಆಗಿದ್ದರು ಅಂದರೆ ಇಷ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಪವರ್ಫುಲ್. ಅವರ ಅವಶ್ಯಕತೆ ಇದ್ದಾಗ ನಮ್ಮ ಹತ್ರ ಬಂದರು ಅಂದ್ರೆ ಅವಾಗೂ ತಿಳ್ಕೊಳ್ಳಿ ನಾವೇ ಪವರ್ಫುಲ್. ಯಾಕಂದರೆ ಅವರು ಎಲ್ಲ ವಿಷಯಗಳು ವೀಕ್ ಆಗಿರೋ ಕಾರಣ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ಎಕ್ಸಾಂಪಲ್, ಒಂದು ಜನ್ರೇಟರ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ ಮನೆಯಲ್ಲಿ, ಅಥವಾ ಮನೆಯಲ್ಲಿ ಎಕ್ಸ್ಟ್ರಾ ನಾವು ಲೈಟಿಂಗ್ ಸಿಸ್ಟಮ್ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ. ಅದಕ್ಕೆ ಏನಂತಾರೆ UPS ಹಾಕಿದ್ದೀವಿ. ಅದು ಯಾಕೆ ಹಾಕಿದ್ದೀವಿ ಅಂದರೆ ಕರೆಂಟ್ ಇಲ್ಲದೇ ಇದ್ದಾಗ ಅದನ್ನು ಯೂಸ್ ಮಾಡ್ಕೊಳ್ಬೇಕಂತ. ಸೊ ಅದೇ ರೀತಿ ಈಗ ನಮ್ಮನ್ನೇನು ಯೂಸ್ ಮಾಡ್ಕೊಳ್ಳೋಕೆ ಬರ್ತಾರಲ್ಲ, ಸೊ ಬೇಸಿಕಲಿ ಅವರು ಭಾಳ ವೀಕ್ ಇದ್ದಾರೆ. ಸೊ ಆ ವೀಕ್ ಇರುವಂಥವ್ರನ್ನ ನಾವು ನಮ್ಮ ವಿಚಾರಗಳನ್ನು ಪರಿವರ್ತನೆ ಮಾಡ್ಕೊಂಡು, ಭಲೆ ಅವ್ರು ನಮ್ಮನ್ನ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ಶಬ್ದ ಯೂಸ್ ಮಾಡೋದಕ್ಕಿಂತಲೂ ಅವರಿಗೆ ನಾವು ಅಕಾರಣೆ ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಅವರಿಗೆ ನಾವು ಹೆಲ್ಪ್ ಮಾಡ್ತಿದ್ದೀವಿ ಅನ್ನೋ ಒಂದು ಭಾವನೆಯನ್ನು ನಾವು ತಗೊಂಡು ಈ ಒಂದು ಟ್ರೆಂಡನ್ನು ಚೇಂಜ್ ಮಾಡೋ ಒಂದು ಉದ್ದೇಶ ಇಟ್ಕೊಳ್ಳಿ. ಓಕೆ, ಅವರವರ ಭಾವನೆ ಹೇಗಿರ್ಬೋದು, ಆದರೆ ನಾನು ನನ್ನ ಭಾವನೆ ಅಥವಾ ನನ್ನ ಒಂದು ಶಕ್ತಿಯನ್ನು ನಾನಲ್ಲಿ ಪ್ರತ್ಯಕ್ಷ ಪಡಬೇಕಾಗತ್ತೆ. ಯಾಕಂದರೆ ನಾನು ಬೇರೆಯವ್ರನ್ನ ಯೂಸ್ ಮಾಡ್ಕೊಳಕತ್ತಿಲ್ಲ ಅಂದರೆ ನಾನು ಪವರ್ಫುಲ್. ಬೇರೆಯವರು ನನ್ನನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನಾನು ಅವ್ರಿಗಿಂತಲೂ ಪವರ್ಫುಲ್ ಅಂತ ಇದು ಸಾಬೀತಾಗುತ್ತೆ. ಧನ್ಯವಾದ.